ಮತ್ತೊಂದು ಕಡೆ ಚಿಕ್ಕೋಡಿಯಲ್ಲಿ ಪೊಲೀಸರನ್ನೇ ತಳ್ಳಿ ಪರಾರಿಯಾಗಿದೆ ಕಳ್ಳರ ಗ್ಯಾಂಗ್. ಅದು ತಡರಾತ್ರಿ ನಿಪ್ಪಾಣಿಯಲ್ಲಿ ಮನೆ ಕಳ್ಳತನಕ್ಕೆ ಅಂತ ಮೂವರ ಗ್ಯಾಂಗ್ ಎಂಟ್ರಿ ಕೊಡುತ್ತೆ. ಈ ಸಂದರ್ಭದಲ್ಲಿ ಅಲ್ಲೇ ಗಸ್ತು ತಿರುಗ್ತಾ ಇರ್ತಾರೆ ಪೊಲೀಸರು, ಪರಿಶೀಲನೆ ಮಾಡ್ತಾರೆ. ಆಗ ಈ ಕಳ್ಳರ ಗ್ಯಾಂಗ್ ಕಣ್ಣಿಗೆ ಬೀಳತ್ತೆ. ಪೊಲೀಸರನ್ನ ನೋಡ್ತಾ ಇದ್ದ ಹಾಗೆ ಅವರನ್ನೇ ತಳ್ಳಿ ಈ ಗ್ಯಾಂಗ್ ಪರಾರಿಯಾಗಿದೆ. ಕೈಯಲ್ಲಿ ಬಂದೂಕ್ ಇದ್ರು ಕಳ್ಳರನ್ನ ನೋಡ್ತಾ ನಿಂತಿದ್ರು ಪೊಲೀಸರು. ನಿಪ್ಪಾಣಿ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ, ಆ ಘಟನೆಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ನಲ್ಲಿ. ಮೂವರ ಕಳ್ಳರ ಗ್ಯಾಂಗ್ ಇದು. ಮನೆ ಕಳ್ಳತನಕ್ಕೆ ಅಂತ ಬರ್ತಾರೆ. ಮನೆ ಕಳ್ಳತನಕ್ಕೆ ಯತ್ನ ಮಾಡುವಂತಹ ಸಂದರ್ಭದಲ್ಲಿ ಗಸ್ತು ತಿರುಗುವಂತಹ ಪೊಲೀಸರು ಅವರನ್ನ ನೋಡಿ ಅವರನ್ನ ತಳ್ಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮೂರು ದೃಶ್ಯ. ಮನೆ ಕಳ್ಳತನಕ್ಕೆ ಖದೀಮರು ಯತ್ನಿಸ್ತಾ ಇರುವಂತಹ ದೃಶ್ಯ ಒಂದು ಕಡೆ, ಪೊಲೀಸರನ್ನ ಬೆದರಿಸಿ ತದನಂತರ ಅಲ್ಲಿಂದ ಕಳ್ಳರು ಓಡಿ ಹೋಗ್ತಾರೆ. ಮಧ್ಯದ ದೃಶ್ಯದಲ್ಲಿ ನೀವು ನೋಡ್ತಾ ಇರೋದು. ಮತ್ತೊಂದು ಕಡೆ ಪೊಲೀಸರನ್ನ ನೋಡಿದ ತಕ್ಷಣ ಅವ್ರನ್ನ ಬೆದರಿಸ್ತಾರೆ. ಮೂರು ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಒಂದು, ಮನೆಗಳ್ಳತನಕ್ಕೆ ಎಂಟ್ರಿ ಆಗುವಂತಹ ಸಂದರ್ಭ, ಪ್ರಯತ್ನ ಪಡುವಂತಹ ಸಂದರ್ಭದ ದೃಶ್ಯ. ಈಗ ಪೊಲೀಸರು ಕಳ್ಳರನ್ನ ನೋಡ್ತಾರೆ, ಕೈಯಲ್ಲಿ ಗನ್ ಇದೆ, ಆದ್ರೂ ಕೂಡ ಕಳ್ಳರನ್ನೇ ನೋಡಿ ಒಂದು ರೀತಿ ಹೆದರ್ತಾರೇನಪ್ಪ ಪೊಲೀಸರು, ಆ ರೀತಿ ವರ್ತಿಸ್ತಾರೆ. ಬಂದೂಕಿದ್ರೂ ಕೂಡ ಸುಮ್ಮನೆ ನೋಡ್ತಾ ಲಾಠಿ ಹಿಡ್ಕೊಂಡು ಅವರನ್ನ ಫಾಲೋ ಮಾಡ್ತಾರೆ. ಪೊಲೀಸರ ಎದುರಿನಲ್ಲೇ ಕಳ್ಳರು ನೀಟಾಗಿ ಎಸ್ಕೇಪ್ ಆಗಿದ್ದಾರೆ ಚಿಕ್ಕೋಡಿಯ ನಿಪ್ಪಾಣಿಯಲ್ಲಿ. ರಾತ್ರಿ ಸಂದರ್ಭ, ಮನೆ ಕಳ್ಳತನ ಮಾಡಬೇಕು ಅಂತ ಮೂವರು ಕಳ್ಳರು ಬರ್ತಾರೆ, ಪ್ರಯತ್ನ ಪಡ್ತಾ ಇರ್ತಾರೆ. ಆಗ ಗಸ್ತಿನಲ್ಲಿದ್ದಂತಹ ಪೊಲೀಸರು ಅವರ ಎಂಟ್ರಿ ಆಗತ್ತೆ. ಪೊಲೀಸರು ಈ ಕಳ್ಳರನ್ನ ನೋಡಿ ಒಂದು ಕ್ಷಣ ದಂಗಾಗ್ತಾರೆ. ಕೈಯಲ್ಲಿ ಬಂದೂಕಿದೆ, ಏನೂ ಪ್ರಯೋಜನ ಇಲ್ಲ. ಪೊಲೀಸರನ್ನೇ ಈ ಕಳ್ಳರು ಬೆದರಿಸಿ ನೀಟಾಗಿ ಎಸ್ಕೇಪ್ ಆಗಿದ್ದಾರೆ. ಕಳ್ಳತನಕ್ಕೆ ಬಂದ ಖದೀಮರ ಕೈಯಲ್ಲಿ ಕೂಡ ಬಡಿಗೆ ಇದೆ. ಮುಖಕ್ಕೆ ಮಾಸ್ಕ್ ಹಾಕೊಂಡು ಯಾರಿಗೂ ಕೂಡ ಸಿಗಬಾರದು, ಯಾರು ಕಂಡು ಹಿಡಿಯೋದಕ್ಕೆ ಆಗಬಾರದು ಅಂತ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಮೂವರು ಕಳ್ಳರು. ಆದರೆ ಪೊಲೀಸರು ಗಸ್ತು ತಿರುಗ್ತಾ ಇರ್ತಾರೆ. ಆ ಟೈಮ್ನಲ್ಲಿ ಪೊಲೀಸರನ್ನ ನೋಡ್ತಾ ಇದ್ದ ಹಾಗೆ ನಿಧಾನಕ್ಕೆ ಎಸ್ಕೇಪ್ ಆಗೋ ಪ್ರಯತ್ನ ಮಾಡ್ತಾರೆ. ಯಾವಾಗ ಪೊಲೀಸರ ಕಣ್ಣಿಗೆ ಈ ಕಳ್ಳರು ಬೀಳ್ತಾರೋ ಆಗ ಭಯ ಪಡದ ಕಳ್ಳರು ಪೊಲೀಸರನ್ನೇ ಬೆದರಿಸಿ, ನೋಡಿ ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಪೊಲೀಸರು ಒಂದು ಕೈಯಲ್ಲಿ ಬಂದೂಕ್ ಹಿಡ್ಕೊಂಡಿದ್ದಾರೆ, ಮತ್ತೊಂದು ಕೈಯಲ್ಲಿ ಲಾಠಿ ಇದೆ. ಕಳ್ಳರನ್ನ ನೋಡಿ ಅವರೇ ಹಿಂದೆ ಓಡಿ ಹೋಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.